ಪ್ರಖರ ಹಿಂದುತ್ವವಾದ ಬಿಜೆಪಿಯಲ್ಲೇ ಗುರುತಿಸಿಕೊಂಡಂತ ನಾಯಕ ಕೂಡ 2 ವರ್ಷಗಳ ಹಿಂದೆ ರಾಜಕಾರಣದಿಂದ ದೂರ ಸರಿದಿದ್ದ ಮತ್ತೆ ಎಂಟ್ರಿಯನ್ನ ಕೊಡ್ತಾ ಇದ್ದ. 2 ವರ್ಷಗಳಿಂದ ಯಾವುದೇ ಸುದ್ದಿಯಲ್ಲೂ ಕೂಡ ಇರಲಿಲ್ಲ. ಯಾಕಂದ್ರೆ ಅಸಮಾಧಾನ ಇತ್ತು, ರಾಜ್ಯದಲ್ಲೂ ಕೂಡ ಅವ್ರನ್ನ ಕಡೆಗಣಿಸಿದ್ರು. ರಾಜಕಾರಣಕ್ಕೆ ಎಂಟ್ರಿಯ ಮೂಲಕ ಭಾರಿ ಸಂಚಲನವನ್ನ ಉಂಟು ಮಾಡ್ತಾ ಇರೋದು. ಯಾರು ಆ ಪ್ರಭಾವಿ ನಾಯಕ? ಯಾರು ಆ ಹಿಂದುತ್ವವಾದಿ? ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಪ್ರಖರ ಹಿಂದುತ್ವವಾದಿ, ಇದರ ಜೊತೆಗೆ ಬಿಜೆಪಿಯಲ್ಲೇ ಗುರುತಿಸಿಕೊಂಡಂತ ಪ್ರಭಾವಿ ನಾಯಕ ಕೂಡ. ರಾಜಕಾರಣದಿಂದ ಕೇಂದ್ರಕ್ಕೆ ಹೋಗಿ ಅಲ್ಲೂ ಕೂಡ ತಮ್ಮ ಛಾಪನ್ನ ಮೂಡಿಸಿದ ಪ್ರಭಾವಿ ನಾಯಕ. ಸುಮಾರು 2 ವರ್ಷಗಳ ಹಿಂದೆ ರಾಜ್ಯ ಹಾಗೆ ಕೇಂದ್ರದ ರಾಜಕಾರಣದಿಂದ ದೂರ ಸರಿದಿದ್ದ ಈ ಹಿಂದೂ ನಾಯಕ ಮತ್ತೆ ಅಖಾಡಕ್ಕೆ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಈ ಎಂಟ್ರಿಯ ಮೂಲಕ ಭಾರಿ ಸದ್ದನ್ನ ಮಾಡ್ತಾರ. ಹಾಗಾದ್ರೆ ಯಾರು ಆ ಪ್ರಭಾವಿ ನಾಯಕ? ಯಾರು ಆ ಹಿಂದುತ್ವವಾದಿ? ಇದೇ ಫೋಕಸ್ನ ಎಕ್ಸ್ಪೋಸ್ಡ್ ಸ್ಟೋರಿ ಅನಂತನ ಅಬ್ಬರ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಸುಮಾರು 2 ವರ್ಷಗಳಿಂದ ಅನಾರೋಗ್ಯದ ಸಮಸ್ಯೆ ಅಥವಾ ಬೇರೆ ರಾಜಕಾರಣದ ಒಳವಿಚಾರಗಳಿಂದ ಎಲ್ಲೋ ಅಸಮಾಧಾನಗೊಂಡು ಅವರು 2 ವರ್ಷಗಳಿಂದ ಯಾವುದೇ ಸುದ್ದಿಯಲ್ಲೂ ಕೂಡ ಇರಲಿಲ್ಲ, ಸೈಲೆಂಟ್ ಆಗಿದ್ರು. ಯಾಕಂದ್ರೆ ಅಸಮಾಧಾನ ಇತ್ತು, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ. ಇದರ ಜೊತೆಗೆ ರಾಜ್ಯದಲ್ಲೂ ಕೂಡ ಅವ್ರನ್ನ ಕಡೆಗಣಿಸಿದ್ರು ಅಂತ. ಈಗ ಮತ್ತೆ ಆ ಹಿಂದುತ್ವವಾದಿ ರಾಜ್ಯ ಅಖಾಡಕ್ಕೆ ಎಂಟ್ರಿನ ಕೊಡ್ತಾ ಇದ್ದಾರೆ. ಈಗಾಗಲೇ ಕೂಡ ಭಟ್ಕಳದಲ್ಲಿ ಹಿಂದೂ ಸಂಗಮ ಅನ್ನುವಂಥ ಕಾರ್ಯಕ್ರಮ ಕೂಡ ಆಯೋಜನೆ ಆಗಿದೆ. ಆ ಕಾರ್ಯಕ್ರಮ ಏನು ಮಾರ್ಚ್ನ 2ನೇ ವಾರದಲ್ಲೂ ಕೂಡ ನಿಗದಿ ಆಗಿದೆ. ಈ ಮೂಲಕ ರಾಜಕಾರಣಕ್ಕೆ ಮತ್ತೆ ಎಂಟ್ರಿನ ಕೊಡ್ತಾ ಇದ್ದಾರೆ. ಇದು ಈಗ ಬಿಜೆಪಿಯ ಹಿಂದುತ್ವವಾದಿ ಅನ್ನುವಂಥ ಸಂದೇಶ ಇದೆಯಲ್ಲ, ಆ ಲೆಕ್ಕಾಚಾರದಲ್ಲೇ ಕೂಡ ಅನಂತ್ ಕುಮಾರ್ ಹೆಗಡೆ ಈಗ ರಾಜಕಾರಣಕ್ಕೆ ಎಂಟ್ರಿಯ ಮೂಲಕ ಭಾರಿ ಸಂಚಲನವನ್ನ ಉಂಟು ಮಾಡ್ತಾ ಇರೋದು. ಹಿಂದೂ ಜಾಗರಣ ವೇದಿಕೆ ಮೂಲಕ ಅಬ್ಬರಿಸಿ ಆ ಒಂದು ಸಂಘಟನೆಗೆ ಪ್ರೋತ್ಸಾಹ ಎಲ್ಲವನ್ನೂ ಕೂಡ ಕೊಟ್ಟು ಅಬ್ಬರದ ಪ್ರಚಾರ ಮಾಡಿ ಆ ಹೆಸರು ಕೇಳಿದ ತಕ್ಷಣ ನೆನಪಾಗೋದೆ ಇದೇ ಅನಂತ್ ಕುಮಾರ್ ಹೆಗಡೆ. ಎಲ್ಲೋ ಒಂದು ಕಡೆ ಅವರು ಅನಾರೋಗ್ಯ ಕಾರಣದಿಂದಾಗಿ ರಾಜಕಾರಣದಲ್ಲಿ ಸಕ್ರಿಯರಾಗಿರಲಿಲ್ಲ ಅಥವಾ ಬೇರೆ ಅವ್ರನ್ನ ಕಡೆಗಣಿಸಿದ್ರು. ಅವರ ಸ್ಥಾನಕ್ಕೆ ವಿಶ್ವೇಶ್ವರ ಕಾಗೇರಿ ಹೆಗಡೆ ಅವ್ರನ್ನ ತಂದು ಗೆಲ್ಲಿಸಿದ್ರು. ಅಂದ್ರೆ ಟಿಕೆಟ್ ಅವ್ರಿಗೆ ಕೊಟ್ಟರು. ನನಗೆ ಟಿಕೆಟ್ ತಪ್ಪಿದ್ದಕ್ಕೆ ಅಸಮಾಧಾನ ಇತ್ತು ಅನ್ನುವಂಥ ಲೆಕ್ಕಾಚಾರ ಇತ್ತಲ್ಲ, ಅದೆಲ್ಲವನ್ನೂ ಕೂಡ ಈಗ ಸೈಡ್ ಲೈನ್ ಮಾಡಿ ರಾಜಕಾರಣದತ್ತ ಮುಖ ಮಾಡ್ತಾ ಇದ್ದಾರೆ ಇದೇ ಅನಂತ್ ಕುಮಾರ್ ಹೆಗಡೆ ಅವರು. ಅನಂತ್ ಕುಮಾರ್ ಹೆಗಡೆ ಅವರು ಒಬ್ಬ ಹಿಂದೂ ಫೈರ್ ಬ್ರ್ಯಾಂಡ್. ಯಾಕಂದರೆ ಅವರು ಸಂಸದರಾದಂಥ ಟೈಮಲ್ಲಿ ಕೂಡ ಈ ಕರಾವಳಿ ಪ್ರದೇಶದಲ್ಲಿ ಬೇರೆ ಬೇರೆ ಕಡೆ ಅನಂತ್ ಕುಮಾರ್ ಹೆಗಡೆ ಅವ್ರದ್ದು ಒಂದು ಒಳ್ಳೆಯ ಹೆಸರಿದೆ. ಇವತ್ತು ಭಾಳಷ್ಟು ಮಂದಿ ಯುವಕರೆಲ್ಲರೂ ಕೂಡ ಅನಂತ್ ಕುಮಾರ್ ಹೆಗಡೆ ಅವರು ಅಂದರೆ ಕುಣಿದು ಕುಪ್ಪಳಿಸ್ತಾರೆ. ಅನಂತ್ ಕುಮಾರ್ ಹೆಗಡೆ ಅವರು ಮತ್ತೆ ಪುನಃ ಬಂದರೆ ಭಾಳ ಸಂತೋಷ. ನಾವು ಹೃದಯಪೂರ್ವಕವಾಗಿ ಅವರನ್ನು ಸ್ವಾಗತಿಸ್ತೀವಿ. ಹಿಂದುತ್ವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹರಿತ ಭಾಷಣವನ್ನ ಮಾಡೋದು, ಇದರ ಜೊತೆಗೆ ಅಲ್ಪಸಂಖ್ಯಾತ ಸಮುದಾಯದ ವಿರುದ್ಧ ಗುಡುಗೋದು, ಯಾವುದೇ ಮುಲಾಜಿಲ್ಲದೆ ನೇರವಾಗಿ ವಾಗ್ದಾಳಿ ಮಾಡೋದು, ಇದರ ಜೊತೆಗೆ ಈ ಒಂದಷ್ಟು ಹೇಳಿಕೆಗಳಿಂದಾಲೇ ಕೂಡ ಸಿಕ್ಕಾಪಟ್ಟೆ ವಿವಾದಿತರಾಗಿದ್ದಂಥವರು ಇದೇ ಅನಂತ್ ಕುಮಾರ್ ಹೆಗಡೆ ಅವರು. ಯಾಕಂದ್ರೆ ನೇರವಾಗಿ ಮಾತನಾಡಿದ್ರು, ನಾವು ಇಡೀ ಸಂವಿಧಾನವನ್ನೇ ಬದಲಾವಣೆ ಮಾಡೋದಕ್ಕೆ ನಾವು ಬಂದಿರೋದು ಅಂತಾನೂ ಕೂಡ ವಿವಾದಕ್ಕೀಡಾಗಿದ್ರು ಈ ರೀತಿಯ ಹೇಳಿಕೆಗಳನ್ನ ಕೊಟ್ಟು. ಇದನ್ನ ಹೊರತುಪಡಿಸಿದ್ರೆ ಇದೇ ಕರ್ನಾಟಕದಲ್ಲಿ ಅಥವಾ ಕೇಂದ್ರದಲ್ಲಿ ದೊಡ್ಡ ಪ್ರಭಾವಿ ರಾಜಕಾರಣಿ ಆಗೋದ್ರಲ್ಲಿ ನಿಸ್ಸಂದೇಹವೇ ಇರಲಿಲ್ಲ. ಯಾಕಂದ್ರೆ ಈಗಲೂ ಕೂಡ ಅಷ್ಟೇ ಪ್ರಭಾವಿಯಾಗಿದ್ದಾರೆ. ಅನಂತ್ ಕುಮಾರ್ ಹೆಗಡೆ ಏನು BS ಯಡಿಯೂರಪ್ಪನವರಾಗಿರ್ಬೋದು, ಅನಂತ್ ಕುಮಾರ್ ಅವರಾಗಿರ್ಬೋದು, ಅವರ ನಂತರದಲ್ಲೇ ಕೂಡ ಸಿಕ್ಕಾಬಟ್ಟೆ ಚರ್ಚೆಯಲ್ಲಿದ್ದಂಥವ್ರು, ಸಿಕ್ಕಾಬಟ್ಟೆ ವಿವಾದಕ್ಕೀಡಾದಂಥವ್ರು ಇವರೊಬ್ಬರೇ.
ಅನಂತಕುಮಾರ್ ಹೆಗಡೆ ಅವರು. ಯಾಕೆಂದ್ರೆ ಅಷ್ಟು ರಾಜ್ಯ ರಾಜಕಾರಣದಲ್ಲಿ ಬಿಜೆಪಿಯಲ್ಲಿ ಸಕ್ರಿಯರಾಗಿದ್ದಂಥವರು, ಇದರ ಜೊತೆಗೆ ಬಿಜೆಪಿಗೆ ಪ್ರಬಲ ನಾಯಕರಾಗಿದ್ದಂಥವರು. ಒಂದಷ್ಟು ಸಮಸ್ಯೆಗಳಿಂದಾಗಿ ಕೂಡ ಅವರು ಎಲ್ಲೋ ಒಂದ್ ಕಡೆ ಈ ರಾಜಕಾರಣದಿಂದ ಹಿಂದುಳ್ಕೊಂಡಿದ್ರು. ಈಗ ಇದೇ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಒಂದ್ ಕಡೆ ಆದ್ರೆ, ಈಗ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿಯನ್ನ ಕೊಡೋದಕ್ಕೆ ಇದೇ ಅನಂತಕುಮಾರ್ ಹೆಗಡೆ ಸಜ್ಜಾಗಿದ್ದಾರೆ. ಈ ಮೂಲಕ ಸಂಚಲನವನ್ನ ಉಂಟು ಮಾಡ್ತಾರೆ. ಈ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಏನಾದ್ರೂ ಕೂಡ ಮ್ಯಾಜಿಕ್ ಮಾಡ್ತಾರಾ? ಯಾವ ಕ್ಷೇತ್ರದ ಸ್ಪರ್ಧೆ ಮಾಡಬಹುದು? ರಾಜ್ಯ ರಾಜಕಾರಣಕ್ಕೆ ಆಸಕ್ತಿಯನ್ನು ತೋರಿದ್ದಾದ್ರೂ ಯಾಕೆ? ಇದರ ಜೊತೆಗೆ ಈಗ ಅನಂತಕುಮಾರ್ ಹೆಗಡೆ ರೀ ಎಂಟ್ರಿಯಿಂದ ರಾಜಕಾರಣದಲ್ಲಿ ಭಾರಿ ಸಂಚಲನ ಕೂಡ ಉಂಟಾಗ್ತಾ ಇದೆ. ಈ ಎಲ್ಲಾ ಲೆಕ್ಕಾಚಾರವನ್ನ ನೋಡೋದಾದ್ರೆ ಅನಂತಕುಮಾರ್ ಹೆಗಡೆ ಇನ್ನು ಮುಂದೆ ಅಬ್ಬರವನ್ನ ಶುರು ಹಚ್ಕೊಳ್ತಾರಾ, ಅಬ್ಬರವನ್ನ ಇಬ್ರಿಸ್ತಾರ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಇದಾಗಿತ್ತು ಫೋಕಸ್ನ ಎಕ್ಸ್ಪೋಸ್ಡ್ ಸ್ಟೋರಿ, ಅನಂತನ ಅಬ್ಬರ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.